ಹೆದ್ದಾರಿಯಲ್ಲಿ ಹೊಂಚು ಹಾಕಿ ಒಂಟಿ ಜನರನ್ನ ದರೋಡೆ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಹುರುಳಗುರ್ಕಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಬರ್ತಾ ಇದ್ದ ಈ ಖದೀಮರು ಹೆದ್ದಾರಿ ಬದಿಯಲ್ಲಿ ಹೊಂಚು ಹಾಕಿ ಕೂರ್ತಾ ಇದ್ರು. ಒಂಟಿಯಾಗಿ ಬರ್ತಾ ಇದ್ದ ಜನರು ಬೈಕ್ ಸವಾರರ ಬಳಿ ವಿಳಾಸ ಕೇಳೋ ನೆಪದಲ್ಲಿ ಹೋಗಿ ಚಾಕು ಮಚ್ಚುಗಳನ್ನು ತೋರಿಸಿ ಹಣ, ಮೊಬೈಲ್ ಸೇರಿದಂತೆ ಬೆಲೆ ಬಾಳೋ ವಸ್ತುಗಳನ್ನು ಕದ್ದು ಎಸ್ಕೇಪ್ ಆಗ್ತಿದ್ರು. ಇದೀಗ ವಿಜಯಪುರ ಪೊಲೀಸರು ಅಸ್ಲಾಂ ಪಾಷಾ ಮತ್ತು ಮುಜಾಹಿದ್ ಅನ್ನೋ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಾವು ಇದೇ ದಾರಿಯಲ್ಲಿ ಓಡಾಡೋರು. ಅವ್ರು ಡೈಲಿ ಕಲಾಶ್ಕನ್ಗೆ ಕೊಟ್ಟಿದ್ರು ಈ ಅಂಗಡಿಗಳಿಗೆಲ್ಲ. ಅವ್ರನ್ನ ಕುಡುತಿಯಿಂದ ಅವ್ರನ್ನ ನೋಡಿಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಬಂದು ಇದೇ ಸ್ಪಾಟಲ್ಲಿ ಅಡ್ಡ ಹಾಕಿ ಮತ್ತು ಅವ್ರಿಗೆ ಚಾಕು ತೋರಿಸಿ ಅವ್ರ ಹತ್ರ ಇದ್ದ ದುಡ್ಡೆಲ್ಲ ಕಿತ್ಕೊಂಡು ಅವ್ರನ್ನ ಮತ್ತೆ ಇದೇ ರೋಡಲ್ಲಿ ವಾಪಸ್ ಹೋಗಿದ್ದಾರೆ. ನಾವು ಈ ರೋಡಲ್ಲಿ ಡೈಲಿ ಓಡಾಡೋರು, ನಮಗೂ ಭಯ ಆಗ್ತದೆ ಓಡಾಡೋಕ್ಕೆ. ಇಂಥವ್ರು ಬಂದು ಇವತ್ತು ಅವ್ರನ್ನ ನಮ್ಮ ಪೊಲೀಸ್ ಇಲಾಖೆಯವ್ರು ಹಿಡಿದು ಕರ್ಕೊಂಬಂದೀಗ ಸ್ಪಾಟ್ ಮಾರ್ಜರ್ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಯಾರು ಹಿಂಗೆ ಈ ಥರ ಆಗದಿದ್ದಂಗೆ ನೋಡ್ಕೊಬೇಕು. ತೋರಿಸಿದ್ದಾರೆ, ಮಚ್ಚೆಲ್ಲ ತೋರಿಸಿ ವಿಡಿಯೋಲ್ಲಿ ನೋಡಿದ್ರಲ್ಲ, ವಿಡಿಯೋ ಮಾಡಿದ್ದಾರೆ. ಮಚ್ಚೆಲ್ಲ ತೋರಿಸಿ ಹೆಂಗ್ಸ್ರು ಓಡಾಡೋಕ್ಕೆ ಭಯ ಬೀಳ್ತಾರೆ ಅವತ್ತಿಂದ ಈ ರೋಡಲ್ಲಿ. ಅಷ್ಟೊಂದು ಇದು ಮಾಡಿ ಮೊನ್ನೆ ದಿವಸ ಅದೇ ಫೈನಾನ್ಸ್ ಅವ್ರು ಬರ್ತಾರಲ್ಲ, ಅವ್ರನ್ನ ಇವರೇ ಟಾರ್ಗೆಟ್ ಮಾಡಿ ಡೈಲಿ ಅವ್ರನ್ನ ಹಿಂದೆನೇ ಅವ್ರನ್ನ ಎನ್ಕ್ವೈರಿ ಮಾಡಿ ಮೊನ್ನೆ ಹಿಡಿದು ಚಾಕು ಮುಚ್ಚು ತೋರಿಸಿ ದುಡ್ಡು ತಗೊಂಡೋಗಿದ್ರು, ಸುಮಾರು ದುಡ್ಡು. ಈ ಕಡೆ ಎಲ್ಲ ನಮಗೂ ಓಡಾಡೋದಕ್ಕೆ ತುಂಬ ಭಯ ಆಯಿತು. ಯಾಕಂದರೆ ಹೊಸ ಮುಖಗಳು ಮುಚ್ಚು ತೋರಿಸಿ ಚಾಕು ತೋರಿಸಿ ತಗೊಂಡೋಗಿದ್ದರಿಂದ ಈಗ ಪೊಲೀಸ್ನವ್ರು ಹಿಡಿದು ಅವ್ರು ಬಂದು ಇಲ್ಲಿ ಸ್ಪಾಟ್ ಮಾಜರ್ ಮಾಡ್ತಾಯಿದ್ದಾರೆ ಪೊಲೀಸರು.